ಮಂಗಳವಾರ ಸಾಯಂಕಾಲ 4:15 4:15 ಮಧ್ಯ ಅಷ್ಟರಲ್ಲಿ 4ರಿಂದ 5 ಗಂಟೆ ಮಧ್ಯ ಒಂದು ಘಟನೆ ನಡಬಾರ್ದು ಘಟನೆ ನಡೆದಿತ್ತು. ಕೆಲಸ ಎಲ್ಲ ಮುಗೀತು ಕೂಲಿಗಳದು. ಇನ್ನು ಬಟ್ಟೆ ತರಕ್ಕೆ ಹೋದ. ಬಟ್ಟೆ ತರಷ್ಟೊಳಗೆ ಬಿಲ್ಡಿಂಗು ಏಕಾಏಕಿ ಚಾವಣಿ ಕುಸಿತಾ ಇತ್ತು. ಹೀಗೆ ಒಂದು 3 ವರ್ಷ ಮುಂಚೆನೂ ಮುಂದ್ಗಡೆ ಕುಸಿದಿತ್ತು. ಬಹಳ ಶೀತಲ ವ್ಯವಸ್ಥೆ ಇತ್ತಿದ್ದು ಬಿಲ್ಡಿಂಗು. ಅದರಿಂದ ರಿನಿವೇಶನ್ ಮಾಡಿಸ್ಬೇಕು, ಹಿಂದ್ಗಡೆ ಬಿಲ್ಡಿಂಗ್ ಡೆಮಾಲಿಷ್ ಓಡಿಸಿ ಮುಂದ್ಗಡೆ ರಿನಿವೇಶನ್ ಮಾಡಿಸ್ಬೇಕು ಅಂತ ಸರ್ಕಾರದಿಂದ ಆದೇಶ ಆಯಿತು. ಹಾಗೆ ರಿನಿವೇಶನ್ ಮುಂದ್ಗಡೆ ಫ್ರಂಟ್ ಅಲ್ಲಿ ಇತ್ತು, ನಮ್ಗೆ ಸಂಬಂಧ ಇಲ್ಲ ರಿನಿವೇಶನ್. ಹಿಂದ್ಗಡೆ ಕಿಟಕಿ ಬಾಗಿಲು ತೆಗೆದಿ ಮಡಗಿರೋ ಹುಡುಗರು ಕೂಲಿಯವರು ಆ ತೆಗೆದಿ ಕೆಳಗೆ ಮಡಗ್ತಾರೋ. ಇವ್ರು ಕೆಲಸ ಆದ್ಮೇಲೆ ಏಕಾಏಕಿ ಇವ್ ಟೀ ಕುಡಿಯೋಕೆ ಹೋಗಿ ಎಲ್ರು ಇವ್ನ ಬಟ್ಟೆ ತಗೊಂಬತ್ತೀನಿ ಮನೆಗೆ ಹೋಗೋ ಟೈಮಲ್ಲಿ ಅಂತ ಹೋದ ಅಷ್ಟೇ. ಏಕಾಏಕಿ ಚಾವಣಿ ಕುಸಿತು ಅಷ್ಟೇ. ಅಲ್ಲ ಸರಿ, ಬರೀ ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು M-Sand ಇದೆಲ್ಲ ಬರಬೇಕಲ್ಲ, ಅದನ್ನು ತಂದು ಹಾಕಬೇಕು ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಿದ್ರು. ಕ್ಲೀನ್ ಮಾಡ್ಬಿಟ್ಟು ಎಲ್ಲರೂ ಕೆಲಸ ಮುಗೀತು, ಹೋಗಿದ್ದೆವು ನಾವೆಲ್ಲರೂ ಸೇರಿಕೊಂಡು. 15 ಜನ ಇದ್ದೋ, 15 ಜನದಲ್ಲಿ ಎಲ್ಲರೂ ಹೋದು. ಇವನು ಒಬ್ಬ ಶರ್ಟ್ ಎತ್ಕೊಳ್ತೀನಿ ಅಂತ ಬಂದಿದ್ದು, ಬಿಲ್ಡಿಂಗ್ ಆಕಸ್ಮಿಕವಾಗಿ ಬಿದ್ದೋಯ್ತು ಅಷ್ಟೇ ಸರ್. ಆಗಿದೆ, ಇನ್ನೇನಿಲ್ಲ. ಇಲ್ಲಿ ಮಾತ್ರ ಹೇಳ್ಬೇಕಂದ್ರೆ ಸರ್, ನಮ್ಮ ಕನ್ಸ್ಟ್ರಕ್ಷನ್ನವರು ಅವ್ರು ಮಾಡಿರೋ ಕೆಲಸ ಇನ್ಯಾರೂ ಮಾಡೋದಿಲ್ಲ ಸರ್. ಅವ್ರು ಮಾಡಿ ಕೊನೆಗೆ ನಮ್ಮ ಜೊತೆಗೆ ರಾತ್ರಿ 3 ಗಂಟೆ ಇದ್ದು ಬಾಡಿ ತೆಗ್ಸಗಂಡನಿದ್ರು. ಅವರು ಎಲ್ಲ ಖರ್ಚು ವೆಚ್ಚ ಎಲ್ಲ ಅವರೇ ಮಾಡಿ ಎಲ್ಲ ಮಾಡಿಸಿದ್ರು. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದ್ರು ಅವರು? ಯಾರು ಕೆಲಸಕ್ಕೆ ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದು, ಸಂಜೆ 5 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಿದ್ದು. ಇವ್ನು ಶರ್ಟ್ ಎತ್ತಕ್ಕೆ ಬಂದು ಈ ಥರ ಆಗೋಗಿದ್ದು. ಮುಗಿದೋಗಿತ್ತ ಕೆಲಸ ಎಲ್ಲ ಮುಗಿದೋಗಿತ್ತು. ನಾವೆಲ್ಲ ಕ್ಲೀನ್ ಮಾಡಿ ಆ ಮಂಟಪದಲ್ಲಿ ಎಲ್ಲಾನು ಹಾಕಿದ್ದೀವಿ. ಏನಿತ್ತು ಒಳಗಡೆ ಅವ್ರದ್ದು? ಆ ಡೋರ್ಗಳು, ಈ ಥರ ವಿಂಡೋಸ್ ಇದೆಲ್ಲ ಇತ್ತಲ್ಲ, ಎಲ್ಲ ಎತ್ತಿ ಹಾಕಿದ್ದೀವಿ. ಅಷ್ಟೆಲ್ಲ ಮಾಡ್ದು ಅಷ್ಟರಲ್ಲಿ ಈ ಥರ ಆಗೋಯ್ತು. ಅಂದ್ರೆ ಇವ್ರು ಏನು ಶರ್ಟ್ ಎತ್ಕೊಬತ್ತೀನಿ ಅಂತ ಹೋಗಿದ್ದವನು ಒಳಗಡೆ ಇಟ್ಟಿದ್ರೆ ಅದನ್ನು ಒಂದೇ ಆಕಸ್ಮಿಕವಾಗಿ ಬಿಲ್ಡಿಂಗ್ ಏರ್ಬಿಡ್ತು. ಎಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಿದ್ರಿ ಅವ್ರು? ಇದು ಒಂದು 10 ವರ್ಷದಿಂದ ಮಾಡ್ತಾ ಇದ್ವಿ ಸರ್. ಅಂದ್ರೆ ಒಟ್ಟಿಗೆ ಕೆಲಸ ಮಾಡ್ತೀವಿ? ಒಟ್ಟಿಗೆ ಕೆಲಸ ಮಾಡ್ತೀವಿ. ಅವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಕೆಲಸಕ್ಕೆ? ಬೆಳಗ್ಗೆ ಒಂದು 9:30 ಇತ್ತು. 9:30ಗೆ. ಇನ್ಸಿಡೆಂಟ್ ಆಗಿತ್ತು 5 ಗಂಟೆ ಇತ್ತು. 5 ಗಂಟೆ ಅಂದ್ರೆ ಕೆಲಸ ಸಮಯ ಮುಗ್ದಿತ್ತಾ ಅಥವಾ ಇನ್ನೂ ಇತ್ತ ಟೈಮು ಏನು ಅಂತ? ಕೆಲಸ ಮಾಡ್ತಾ ಇದ್ದು ಇನ್ನೂ ಒಂದು ಅರ್ಧ ಗಂಟೆ ಕೆಲಸ ಇತ್ತು. ಏನ್ ಹೆಸರು ಯಾರ್ದು? ಸದ್ದಾಮ್. ನೀವು ಅವರು 10 ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡ್ತೀವಿ. ಹಿಂಗಾಯ್ತು ಅದು ಘಟನೆ? ಎಲ್ಲಾ ಕೆಲಸ ಆಗಿತ್ತು, ಎಲ್ಲ ಕೆಳಗಡೆ ಇದ್ರು. ಒಬ್ಬ ಮೇಲೆ ಹೋಗೋನೆ, ಆಗ ಸಡನ್ ಆಗಿ ಬಿಟ್ಟಿರೋದು. ಸದ್ದಾಮ್ ಎಲ್ಲಿದ್ರು ಆಗ? ನೀವೆಲ್ಲ ಎಲ್ಲಿ? ಮೇಲ್ಗಡೆ ಇದ್ರು ಅವರು. ನೀವು ಕೆಳಗಡೆ ಕೆಳಗಡೆ ಇದ್ರು. ಹೇಗೆ ಏನಾದ್ರು ಅವರು ಕೂಗ್ಕೊಂಡ್ರ? ಏನಾದ್ರು ಸಬ್ ಕೇಳಿಲ್ಲ ಸರ್, ಯಾರ್ದು ಕೇಳ್ತಿಲ್ಲ. ಮತ್ತೆ ಗೊತ್ತಾಗಿದೆ ಹೇಗೆ ಅವರು ಸಿಲ್ಕೊಂಡಿದ್ದಾರೆ ಒಳಗಡೆ ಇದ್ದಾರೆ ಅನ್ನೋದು? ಹೆಂಗ್ ಗೊತ್ತಾಯ್ತು? ಅವನು ಮೇಲೆ ಎತ್ತಿದ್ ಗೊತ್ತಲ್ಲ. ಅಲ್ಲ, ನೀವು ಹುಡುಕುದ್ರ ಅವ್ರು ಎಲ್ಲಿ ಏನೋ ಅಂತ? ಹುಡುಕಿದ್ದು. ಎಷ್ಟೊತ್ತು ಹುಡುಕುದ್ರಿ ನೀವು? 7 ಗಂಟೆ ಗಂಟ ಹುಡುಕಿ. ಅಂದ್ರೆ ತಕ್ಷಣ ಗೊತ್ತಾಯ್ತಾ ನಿಮಗೆ ಆಯ್ತು ಅಂತ ಹೇಳಿ? ಏನ್ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಒಳಗಡೆ? ಕಿಟಕಿ ತೆಗ್ದಿರಲ್ಲ, ಕೆಳಗಡೆ ಬಿಡ್ತಾ ಇದ್ರು. ಅಂದ್ರೆ ಕಿಟಕಿ ತೆಗ್ದಿರೋದನ್ನ ಕೆಳಗಡೆ ಬಿಡ್ತಾ ಇದ್ರು. ಹಿಂಗ್ ಗೋಡೆ ತರಿಸಿದ್ದ? ಗೋಡೆ ತರಿಸಿ ಎಲ್ಲ ಮೇಲೆ ಬಂದ್ಬಿಡಿದ್ರು. 10 ವರ್ಷ ನೀವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಇದು ಆಗಿದ್ದರಿಂದ ನಮ್ಗೆ ತುಂಬ ದುಃಖ ಕಾಣ್ತಾ ಇದೆ. ಯಾಕಂದರೆ 2 ಚಿಕ್ಕ ಹೆಣ್ಣು ಮಕ್ಕಳು ಇರೋದ್ರಿಂದ ಅವನ ಜೀವನಕ್ಕೆ ತುಂಬ ತೊಂದರೆ ಇದೆ. ಅದಕ್ಕೆ ಯಾರೋ ಒಂದು ಹೆಲ್ಪ್ ಮಾಡಿದ್ರೆ, ಅಂದರೆ ಆದಷ್ಟು ನಾವು ಅಲ್ಲಿ ಹೋಗಿ ಪ್ರಯತ್ನಪಟ್ಟು ತೆಗೆದು ಏನೋ ಮಾಡಿ ಇದು ಮಾಡಿದ್ದೀವಿ. ಅಂದರೆ ಸಿಬ್ಬಂದಿಗಳು, ಪೊಲೀಸು ಅವರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ. ಇನ್ನು ಹುಡುಗಿಗೆ ಅವಳಿಗೋಸ್ಕರ ಇರೋರು ಒಂದು ಸಹಾಯ ಆದರೆ ಸಾಕು, ನಮಗೇನೇನಿಲ್ಲ. ಅವಳ ಜೀವನಕ್ಕೆ, ಮಕ್ಳಿಗೆ ಜೀವನಕ್ಕೆ ಅವಳ ಫ್ಯೂಚರ್ ಚೆನ್ನಾಗಿ ಆಗ್ಬೇಕು. ಈಗ 1.5 ವರ್ಷದ್ದು, 6 ವರ್ಷದ ಮಗು ಇದೆ. ಅದಕ್ಕೆ ನಮ್ಗೆ ಯಾವ್ದಾದ್ರು ಒಂದು ಅನುಕೂಲ ಆಗ್ಬಿಟ್ರೆ, ಯಾರೂ ಮಾಡೋಕ್ಕೆ ಹೋಗಲ್ಲ. ನಾವು ಸಂಬಂಧಿಕರಿದ್ರು ಮಾಡೋಕ್ಕಾಗಲ್ಲ. ಅವನು ಇದ್ದಿದ್ರೆ ಎಲ್ಲನೂ ಅನುಭವಿಸ್ಕೊಂಡು ಹೋಗ್ತಾ ಇತ್ತು. ಬಾಡಿಗೆ ಮನೇಲಿ ಇತ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವಳಿಗೆ ತುಂಬ ಕಷ್ಟ ಇದೆ ಅಲ್ವಾ. ಲಾಸ್ಟ್ ಕೊನೆದಾಗ ಯಾವಾಗ ಮಾತಾಡ್ಸಿದ್ರ? ಕಾಲ್ ಮಾಡಿದ್ರ? ಕಾಲು ಹೋದರೆ ನಾನು ಮಾತಾಡಿಸಿ 1 ವಾರ ಆಗಿತ್ತು. ನಾವಿರಲಿಲ್ಲ ಮನೇಲಿ, ಎಲ್ಲ ಹೋಗಿದ್ದು. ಆಮೇಲೆ ಬಂದ್ಬೇಕಾದ್ರೆ ನಮಗೆ ಸಂಜೆ 6 ಗಂಟೆಲಿ ಗೊತ್ತಾಗೋರು ನಾವು ಅಲ್ಲಿಗೆ ಅಟೆಂಡ್ ಮಾಡಿದ್ವಿ. ಅಲ್ಲೋಗಿ 2.5 ಗಂಟೆ ಅಲ್ಲಿತ್ತು, ಬಂದಿದ್ದೀವಿ. ಹೇಗಿದ್ರು ಅವರು ಫ್ಯಾಮಿಲಿ ಜೊತೆಲಿ ಆಗಲಿ, ಇಲ್ಲೇ ಆಗಲಿ, ಎಲ್ಲೇ ಜಾಗದಲ್ಲಿ ಒಳ್ಳೆ ಹುಡುಗ. ಅವನು ಯಾವಾಗಲೂ ಒಬ್ರಿಗೆ ತಿರುಗಿಸಿ ಮಾತಾಡೋದಂಥ ಹುಡುಗ ಅಲ್ಲ ಅವನು. ಅಂದರೆ ಇಲ್ಲಿ ಇರೋದ್ರಲ್ಲಿ ಅವ್ನು ಇಲ್ಲಾಂದ್ರೆ ಅವ್ನ ಫ್ರೆಂಡ್ಗಳು ಇಲ್ಲಾಂದ್ರೆ 100-200 ಜನ ಇದ್ದಾರೆ. ಒಬ್ಬರು ತಾವು ಕೆಟ್ಟವನು ಅನ್ನಿಸ್ಕೊಂಡು ಹೋಗಿಲ್ಲ. ಅವನು ಒಳ್ಳೆ ಹುಡುಗ, ಇಷ್ಟು ಎಲ್ಲದರಲ್ಲೂ ಚೆನ್ನಾಗಿದೆ. ಒಂದು ಯಾವುದು ಹ್ಯಾಬಿಟ್ ಇಲ್ಲ, ಏನಿಲ್ಲ. ಕೆಟ್ಟ ಹ್ಯಾಬಿಟ್ ಅನ್ನೋದು ಯಾವುದು ಇರಲಿಲ್ಲ ಅವನ ಹತ್ರ. ಆ ರೀತಿ ಇದ್ದು ಅವನ ಜೀವನ ಸಾಧಿಸ್ತಾ ಈ ರೀತಿ ಯಾವ ರೀತಿ ಸಾಧಿಸ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ನಮಗೆ.